ಭಗವಂತ ಶಿವನ ಕಥೆಗಳು. ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನು ವಿನಾಶಕ ಎಂದು ಕರೆಯುತ್ತಾರೆ. ಅವನು ಕಾಲಾತೀತನೂ ನಿರಾಕಾರನೂ ಆಗಿದ್ದರೂ ಭಕ್ತರಿಗೆ ಮಂಗಳಕರನಾಗಿದ್ದಾನೆ. ಅವನು ಹಿಮಾಲಯದ ಕಣಿವೆಗಳಲ್ಲಿ ಕೈಲಾಸ ಪರ್ವತದ ಮೇಲೆ ವಾಸಮಾಡುತ್ತಾನೆ. ಶಿವನು ಪಾರ್ವತಿಯ ಪತಿ ಮತ್ತು ಗಣೇಶ ಹಾಗೂ ಕಾರ್ತಿಕೇಯನ ತಂದೆಯಾಗಿದ್ದಾನೆ. ಶಿವನು ನಟರಾಜನಾಗಿ ನೃತ್ಯ ಮಾಡುತ್ತಾನೆ. ಅವನ ತಾಂಡವ ನೃತ್ಯ ಸೃಷ್ಟಿಯ ವಿನಾಶದ ಸಂಕೇತ. ಅವನು ಕೋಪಗೊಂಡಾಗ ಪ್ರಪಂಚವೇ ಧ್ವಂಸವಾಗುತ್ತದೆ. ಆದರೆ ಅವನು ಶಾಂತನಾಗಿದ್ದಾಗ ಭಕ್ತರಿಗೆ ಪರಮಾನಂದವನ್ನೇ ತರುತ್ತಾನೆ. ಒಮ್ಮೆ ತಾರಕಾಸುರ ಎಂಬ ರಾಕ್ಷಸ ದೇವತೆಗಳಿಗೆಲ್ಲ ತೊಂದರೆ ನೀಡುತ್ತಿರುತ್ತಾನೆ. ಅವನನ್ನು ಶಿವಪಾರ್ವತಿಯ ಪುತ್ರನಷ್ಟೇ ಕೊಲ್ಲಬಹುದು ಎಂದು ವರವಿತ್ತು. ಆದರೆ ಶಿವನು ತಪಸ್ಸಿನಲ್ಲಿ ಲೀನನಾಗಿದ್ದನು. ಇದರಿಂದ ದೇವತೆಗಳು ಶಿವನಿಗೆ ವಿವಾಹ ಮಾಡಿಸಲೇಬೇಕೆಂದು ಕಾಮದೇವನ ಸಹಾಯ ಕೇಳಿದರು. ಕಾಮದೇವನು ಶಿವನ ಧ್ಯಾನವನ್ನು ಭಂಗಗೊಳಿಸಿದನು. ಕೋಪಗೊಂಡ ಶಿವನು ತನ್ನ ತ್ರಿನೇತ್ರದಿಂದ ಕಾಮದೇವನನ್ನು ಭಸ್ಮ ಮಾಡಿದನು. ನಂತರ ದೇವತೆಗಳ ಪ್ರಾರ್ಥನೆಗೆ ಒಪ್ಪಿ ಪಾರ್ವತಿಯೊಂದಿಗೆ ವಿವಾಹವಾದನು. ನಂತರ ಕಾರ್ತಿಕೇಯನ ಜನನವಾಯಿತು. ಅವನು ತಾರಕಾಸುರನನ್ನು ಸಂಹರಿಸಿದನು. ಇದು ಕಾರ್ತಿಕೇಯನ ಕಥೆಯ ಮೂಲವಾಗಿದೆ. ಹಾಗೆಯೇ ಮತ್ತೊಂದು ಪ್ರಸಿದ್ಧ ಕಥೆ ಗಣೇಶನ ಹುಟ್ಟಿಗೆ ಸಂಬಂಧಿಸಿದೆ. ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗುವಾಗ ಮಣ್ಣಿನಿಂದ ಒಂದು ಗೊಂಬೆಯನ್ನು ನಿರ್ಮಿಸಿ ಅದಕ್ಕೆ ಜೀವ ನೀಡಿ ಅವನಿಗೆ ಬಾಗಿಲನ್ನು ಕಾಯುವಂತೆ ಹೇಳಿದಳು. ಶಿವನು ಬಂದಾಗ ಗಣೇಶನು ತಡೆದನು. ಕೋಪಗೊಂಡ ಶಿವನು ಅವನ ತಲೆಯನ್ನು ಕತ್ತರಿಸಿದನು. ಪಾರ್ವತಿ ದುಃಖಿತಳಾದಾಗ ಶಿವನು ಆತನಿಗೆ ಆನೆಯ ತಲೆ ಹಾಕಿ ಪ್ರಥಮ ಪೂಜ್ಯನನ್ನಾಗಿ ಮಾಡಿ ಪುನರ್ಜೀವನ ನೀಡಿದನು. ಶಿವನ ಜೀವನ ಸರಳತೆ, ತ್ಯಾಗ ಮತ್ತು ಪ್ರೀತಿಯಿಂದ ತುಂಬಿದ್ದು. ಅವನು ಎಲ್ಲರನ್ನೂ ಸಮಭಾವದಿಂದ ನೋಡುವ ದಯಾಳು ದೇವರಾಗಿದ್ದಾನೆ. ಅವನ ಕಥೆಗಳು ಕನ್ನಡ ಜನಪದ, ಪುರಾಣ, ಸಂಸ್ಕೃತಿಯ ಪ್ರಮುಖ ಭಾಗವಾಗಿವೆ.